ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ನಾವು ನಮ್ಮ ಸಮಾಜದಲ್ಲಿ ಕೆಲವೊಂದು ತಪ್ಪುಗಳು ಆಗ್ತಾ ಇರುತ್ತೆ. ಅಧಿಕಾರಿಗಳು ತಪ್ಪು ಮಾಡ್ತಾ ಇರ್ತಾರೆ, ಸರ್ಕಾರಿ ಕಚೇರಿಗಳಲ್ಲಿ ತಪ್ಪು ಮಾಡ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ನಡೀತಾ ಇರುತ್ತೆ. ಅದನ್ನು ಪ್ರಶ್ನೆ ಮಾಡಬೇಕು, ಅದರ ಬಗ್ಗೆ ತಿಳಿದುಕೋಬೇಕು ಅಂತ ಸಾಮಾನ್ಯರಿಗೂ ಕೂಡ ಒಂದು ಹಕ್ಕನ್ನು ಕೊಡಲಾಗಿದೆ. ಅದೇ ಆರ್ ಟಿ ಐಯಲ್ಲಿ ನಾವು ಮನವಿ ಮಾಡ್ಕೋಬೋದು, ನಮಗೆ ಬೇಕಾದಂತಹ ಒಂದು ದಾಖಲೆಗಳನ್ನು ತರಿಸ್ಕೋಬೋದು. ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ. ದಾಖಲೆಯನ್ನು ಕೊಡಲೇಬೇಕಾಗುತ್ತೆ ಆರ್ ಟಿ ಐಯಲ್ಲಿ ನಾವು ಅರ್ಜಿಯನ್ನು ಹಾಕಿದಾಗ. ಇದೇ ಒಂದು ವಿಚಾರವಾಗಿ ಇಲ್ಲೊಬ್ಬ ರೈತ ಒಂದು ದೊಡ್ಡದಾದಂತಹ ಒಂದು ನಡೆಯನ್ನು ನಡೆದಿದ್ದಾನೆ. ಅದೇನು ಅಂತಂದರೆ, ಆರ್ ಟಿ ಐ ಒಂದು ದಾಖಲೆಗಳನ್ನು ಪಡೆಯೋಕೆ ಆತನ ಬಳಿ ಇದ್ದಂತಹ ಒಂದು ಹಸುವನ್ನೇ ಮಾರಿ ಅದಕ್ಕೆ ಒಂದು ಶುಲ್ಕವನ್ನು ಕಟ್ಟಿ ಬರೋಬ್ಬರಿ 16,000 ಪುಟಗಳ ಒಂದು ದಾಖಲೆಗಳನ್ನು ಪಡೆದು ಅದನ್ನು ಎತ್ತಿನ ಗಾಡಿಯಲ್ಲಿ ತೆಗೆದುಕೊಂಡು ಹೋಗಿದ್ದಾನೆ. ಈ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಿ ನಿಜಕ್ಕೂ ಕೂಡ ಇದನ್ನು ಮೆಚ್ಚಲೇಬೇಕು. ಯಾಕಂದರೆ ಒಬ್ಬ ಸಾಮಾನ್ಯ ರೈತ ಈ ರೀತಿಯಾಗಿ ಕಾನೂನನ್ನು ಉಪಯೋಗ ಮಾಡಿಕೊಳ್ತಾ ಇದ್ದಾನಲ್ಲ, ಅದಕ್ಕೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಮತ್ತು ಇದರ ಬಗ್ಗೆ ಈ ರೀತಿಯಾಗಿ ಅರಿವು ಬರಬೇಕು ಎಲ್ಲರ ಬಗ್ಗೆ ಕೂಡ. ಯಾಕಂದರೆ ಎಲ್ಲ ಜನರು, ಸಾಮಾನ್ಯ ಜನರು ಕೂಡ ಕ್ವಶನ್ ಮಾಡೋದನ್ನು ಫಸ್ಟ್ ಕಲಿಬೇಕು. ನಮ್ಮ ದೇಶದಲ್ಲಿ ಅದೇ ಒಂದು ದೊಡ್ಡ ಒಂದು ಸಮಸ್ಯೆ ಇದೆ. ಯಾಕಂದರೆ ಏನೇ ತಪ್ಪಾದರೂ, ಭ್ರಷ್ಟಾಚಾರ ಆದರೂ ಕೂಡ ನಮಗೆ ಯಾಕೆ ಬೇಕು, ನಾವು ಯಾಕೆ ಕೇಳಬೇಕು, ನಾವು ಯಾಕೆ ಪ್ರಶ್ನೆ ಮಾಡಬೇಕು, ಬೇರೆಯವರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಕಾನೂನು ಇದೆ, ಇನ್ನೊಬ್ಬರಿದ್ದಾರೆ, ಮತ್ತೊಬ್ಬರಿದ್ದಾರೆ. ಈ ರೀತಿಯಾದಂಥ ಒಂದು ತಾತ್ಸಾರ ಮನೋಭಾವನೆ ಏನಿದೆ ಅದು ಕಡಿಮೆ ಆಗಬೇಕು ನಮ್ಮ ಜನರಲ್ಲಿ. ಈಗ ಮಾಡಿರುವಂತಹ ಈ ಒಂದು ರೈತ ನಿಜಕ್ಕೂ ಕೂಡ ಅದನ್ನು ಮೆಚ್ಚಬೇಕು ಎಲ್ಲರೂ ಕೂಡ. ಹಾಸನ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಘಟನೆ ಇದೆ. ಒಬ್ಬ ರೈತ ಏನಿದ್ದಾನೆ, ತನ್ನ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತಹ ಒಂದು ಅವ್ಯವಹಾರಗಳಿಂದ ಅದರ ಎಲ್ಲ ದಾಖಲೆಗಳನ್ನು ಕೂಡ ಪಡಿಬೇಕು ಅಂತ ಹೇಳಿ ಮಾಹಿತಿ ಹಕ್ಕು ಕಾಯ್ದೆ ಹೇಳಿ ಆತ ಅರ್ಜಿ ಹಾಕಿರ್ತಾನೆ. ಅರ್ಜಿ ಹಾಕಿದಂತಹ ಸಂದರ್ಭದಲ್ಲಿ ಅದರ ಶುಲ್ಕ ಎಷ್ಟಾಗಿರುತ್ತೆ ಅಂದರೆ 32,000 ರೂಪಾಯಿ ಆಗಿರುತ್ತೆ. ಆ 32,000 ರೂಪಾಯಿ ಹಣ ಕಟ್ಟಬೇಕಲ್ಲ, ಆಯಿತಾ. ಆತನ ಥರ ದುಡ್ಡು ಇರೋದಿಲ್ಲ. ಯೋಚನೆ ಮಾಡ್ತಾನೆ, ನನಗೆ ಹೆಂಗಾದರೂ ಬೇಕೇ ಬೇಕು ಅಂತ ಹೇಳಿ ಏನು ಮಾಡ್ತಾನೆ, ಹಾಲು ಕೊಡುವಂತಹ ಆತನ ಒಂದು ಜೀವನಾಧಾರಕ್ಕೆ ಹಸು ಏನಿತ್ತಲ್ಲ, ಹಾಲನ್ನು ಮಾರಿ ಆತ ಜೀವನ ಸಾಗಿಸ್ತಾ ಇದ್ದಲ್ಲ, ಆ ಹಸುವನ್ನೇ ಮಾರ್ತಾನೆ. ಮಾರಿಬಿಟ್ಟು ದುಡ್ಡು ತಗೊತಾನೆ. ದುಡ್ಡು ತಗೊಂಡು ಕಟ್ತಾನೆ. ಹೋಗಿ ಕಟ್ಟಿ ಆದಮೇಲೆ ಆತನಿಗೆ ದಾಖಲೆಗಳು ಸಿಗುತ್ತೆ. ಅದೆಷ್ಟು ಅಂದರೆ 16,000 ಪುಟಗಳ ಒಂದು ದಾಖಲೆಗಳನ್ನು ಕೊಡ್ತಾರೆ ಆರ್ ಟಿ ಐ ಮಾಹಿತಿ ಹಕ್ಕಿ ಒಂದು ಕಾಯ್ದೆಯ ಅಡಿಯಲ್ಲಿ. ನೋಡಿ, ಈ ಒಂದು ಘಟನೆ ಏನಿದೆ ಹಾಸನದಲ್ಲಿ, ಗ್ರಾಮ ಪಂಚಾಯಿತಿ ಒಂದು ಕಾಮಗಾರಿಗಳ ಒಂದು ದಾಖಲೆಗಳೇನಿದ್ದಾನೆ ಅದನ್ನು ಪಡೆಯೋಕೆ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಸಾಹಸವನ್ನು ಮಾಡಿದರೆ ನಿಜಕ್ಕೂ ಕೂಡ ಇದರ ಒಂದು ಧೈರ್ಯವನ್ನು ಮೆಚ್ಚಬೇಕು. ಆರ್ ಟಿ ಐನ ಒಂದು ಅಡಿಯಲ್ಲಿ ಆತ ಏನು ಹಣ ಒಂದು ಅವಶ್ಯಕತೆ ಎದುರಾಗಿತ್ತಲ್ಲ, ಅದರ ಬಗ್ಗೆ ಯೋಚನೆ ಮಾಡೋಕೆ ಹೋಗಿಲ್ಲ, ಭಯಪಡಲಿಲ್ಲ. ನನಗೆ ಯಾಕೆ ಬೇಡ ಬಿಡು ಅಂತ ಕೈ ಬಿಡಲಿಲ್ಲ, ಹಿಂಜರಿಲಿಲ್ಲ. ಎಲ್ಲವನ್ನು ಕೂಡ ಎದುರಿಸಿ ನನಗೆ ಬೇಕೇ ಬೇಕು ಅಂತ ತಗೊಂಡಿದ್ದಾನೆ. 16,000 ಒಂದು ಪುಟಗಳೇನಿದೆ, 32,000 ಹಣ ಕೊಟ್ಟಿದ್ದಾನೆ. ಈ ಒಂದು ಘಟನೆ ಏನಿದೆ, ಈ ರೀತಿಯಾದಂಥ ಒಂದು ಘಟನೆ ಏನಿದೆ, ಇದು ನಡೆದಿರುವಂಥದ್ದು ಬಸವನಹಳ್ಳಿ ಕೊಪ್ಪಲು ಏನಿದೆ, ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಬಸವನಹಳ್ಳಿ ಕೊಪ್ಪಲು ಗ್ರಾಮದ BS ರವಿ ಎಂಬಾತ ರೈತ ಏನಿದೆ, ಈ ರೀತಿಯ ಒಂದು ಕೆಲಸವನ್ನು ಮಾಡಿರುವಂಥದ್ದು. ರವಿ ಏನಿದ್ದಾನೆ, ತಮ್ಮ ಒಂದು ಕಾಳೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತಹ 15ನೇ ಹಣಕಾಸು ಯೋಜನೆಯ ಒಂದು ಕಾಮಗಾರಿಗಳಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿರುವ ಬಗ್ಗೆ ಆತನಿಗೆ ಅನುಮಾನ ಬರುತ್ತೆ. ಈ ಅನುಮಾನ ಆತನಿಗೆ ಸಾಕಷ್ಟು ಚಿಂತೆಯನ್ನು ಮಾಡುತ್ತೆ. ಹೀಗಾಗಿ ಅವ್ಯವಹಾರಗಳ ಒಂದು ದಾಖಲೆಗಳನ್ನು ಪಡಿಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ನಿರ್ಧಾರ ಮಾಡಿಬಿಟ್ಟು ಮಾಹಿತಿ ಹಕ್ಕು ಒಂದು ಕಾಯ್ದೆಯಡಿ ಅರ್ಜಿಯನ್ನು ಕೂಡ ಹಾಕ್ತಾನೆ. ಮಾಹಿತಿಯನ್ನು ನನಗೆ ಕೊಡಿ, ನಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿದೆ, ಅದರ ದಾಖಲೆ ನನಗೆ ಬೇಕೇ ಬೇಕು, ಅದೇನು ಅಂತ ಹೇಳಿ ಕೇಳ್ತಾನೆ. ಹೀಗಾಗಿ ಅದರ ಬಗ್ಗೆ 16,000 ಪುಟಗಳಷ್ಟು ಇದೆ ಅಂತ ಹೇಳಿ ಎದುರಿಸ್ತಾರೆ. ಕೇಳಿದಾಗ ಅಷ್ಟು ದೊಡ್ಡ ಮಟ್ಟದಲ್ಲಿದೆ ಆ ಪುಟಗಳು, ಬೇಕಾ ನಿನಗೆ, ಬೇಡ ಸುಮ್ಮನೆ ಯಾಕೆ ಅಂತ ಹೇಳ್ತಾರೆ PDO, ಆ ಗ್ರಾಮ ಪಂಚಾಯತಿ PDO. ಆದರೆ ಇದಕ್ಕೆ ಹೆದರಿದಂತಹ ರೈತ ಏನು ಮಾಡ್ತಾನೆ, ಆಗಿದ್ದಾಗಲಿ ಬಿಡು, ಅದೆಷ್ಟಾದರೂ ಆದರೂ ಸರಿ, ಕೊಡಲು ನಾನು ಸಿದ್ಧನಿಗಿದ್ದೇನೆ, ಸಿದ್ಧವಾಗಿದ್ದೀನಿ ನಾನು ರೈತ ಅಂತ ಹೇಳ್ತಾನೆ. ಹೇಳಿಬಿಟ್ಟು ಹಾಕ್ತಾನೆ ಅರ್ಜಿ. ಪ್ರತಿಯೊಂದು ಪುಟಕ್ಕೆ 2 ರೂಪಾಯಿನಂತೆ ಒಟ್ಟು 32,000 ರೂಪಾಯಿನ ಹಣವನ್ನು ಕಟ್ತಾನೆ, ಬರೆಸ್ತಾನೆ ಆತ. ಆದರೆ ಆಗಲಿ ಅಂತ ಹಸುವನ್ನು ಮಾರಿ ದಾಖಲೆಗಳನ್ನು ಪಡಿತಾನೆ ರವಿ ಅಂಥ ವ್ಯಕ್ತಿ. ಇಷ್ಟೊಂದು ದೊಡ್ಡ ಮೊತ್ತವನ್ನು ಹಸುವನ್ನು ಮಾರಿ ದಾಖಲೆಗಳನ್ನು ಪಡಿತಾನೆ ರವಿ. ಇಷ್ಟೊಂದು ದೊಡ್ಡ ಹಸುವನ್ನು ಮಾರಿ ದಾಖಲೆಗಳನ್ನು ಪಡಿತಾನೆ ರವಿ. ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಮೊತ್ತವನ್ನು ಭರಿಸೋಕೆ ಇದು ಕಷ್ಟವಾದರೂ ಕೂಡ ಅದು ಹೆದರುವುದಿಲ್ಲ. ರವಿ ಗಾಬರಿ ಕೂಡ ಆಗುವುದಿಲ್ಲ. ಹೀಗಾಗಿ ಒಂದು ಹಸುವನ್ನೇ ಮಾರಿಬಿಡ್ತಾನೆ. ಮಾರಿ ಎಲ್ಲ ಒಂದು ದಾಖಲೆಗಳನ್ನು ತಗೊಳ್ತಾನೆ. ಅದು ತಗೊಂಡಂತಹ ಒಂದು ದಾಖಲೆಗಳನ್ನು ಎತ್ತಿನ ಗಾಡಿಯಲ್ಲಿ ಹಾಕ್ಕೊಂಡು ಹೋಗ್ತಾನೆ. ಸಾವಿರಾರು ಪುಟಗಳ ಒಂದು ದಾಖಲೆಗಳೇನಿತ್ತು, ಬೃಹತ್ ಮಟ್ಟದ ಒಂದು ಬಂಡಲ್ಗಳೇನಿತ್ತಲ್ಲ, ಅದನ್ನು ರೈತ ಪಡೆದುಕೊಂಡು ಆತನ ಎತ್ತಿನ ಗಾಡಿಯಲ್ಲಿನೇ ಹಾಕ್ಕೊಂಡು ಹೋಗ್ತಾನೆ. ದಾಖಲೆ ಪತ್ರಗಳ ಒಂದು ಏನಿತ್ತಲ್ಲ ಪ್ರತಿಗಳನ್ನು
ಗ್ರಾಮಕ್ಕೆ ತಗೊಂಡು ಹೋಗ್ತಾನೆ. ರೈತ ರವಿ ಅವರ ಒಂದು ನಡುವಿನ ಒಂದು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಶಾಕ್ ಆಗಿ ಹೋಗ್ತಾರೆ. ಏನಪ್ಪ ಈತ ಹಿಂಗೆ ಮಾಡಿದ್ದಾನೆ ಅಂತ ದೂರು ನೀಡಿ ಏನಿತ ಕೊಟ್ಟಿರ್ತಾನಲ್ಲ, ಅರ್ಜಿ ಹಾಕಿರ್ತಾನೆ. ಆಗ ಕೆಲವೊಬ್ಬರು ಮಾತನಾಡಿರ್ತಾರೆ, ಬೆದರಿಸಿರ್ತಾರೆ, ನೀನು ಯಾಕೆ ಹಾಕಿದ್ಯಾ, ವಾಪಸ್ ತಗೋ, ಇಲ್ಲಾಂದರೆ ಹಾಗೆ ಹಿಂಗೆ ಮಾಡಿಬಿಡ್ತೀವಿ ನಿನಗೆ ಅಂತ ಎದುರಿಸಿರ್ತಾರಂತೆ. ದಾಖಲೆಯನ್ನು ಪಡೆಯೋಕ್ಕೆ ಹೋದಾಗ ಕೆಲವರು ಸುಮ್ಮನೆ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿರ್ತಾರೆ. ರವಿ ನೋಡಿ, ನನ್ನನ್ನು ಈ ರೀತಿಯಾಗಿ ಎದುರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಆದರೆ ಬೆದರಿಕೆಗೆ ಬಗ್ಗದಂತಹ ಈತ ಅಂತಿಮವಾಗಿ ಹಸುವನ್ನು ಮಾರಾಟ ಮಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತಹ ಅವ್ಯವಹಾರಗಳ ದಾಖಲೆಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾನೆ. ಹೌದು, ನಿಜಕ್ಕೂ ಕೂಡ ಈ ರೈತನ ಒಂದು ಧೈರ್ಯವನ್ನು ಮೆಚ್ಚಬೇಕು. ಒಬ್ಬ ಸಾಮಾನ್ಯ ರೈತ ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಸನ ಜಿಲ್ಲೆಯಲ್ಲಿ ಆಗಿರುವಂಥದ್ದು. ಒಬ್ಬ ರೈತ ಏನು ಮಾಡ್ತಾನೆ ಬಿಡು, ತನಗೇನು ಗೊತ್ತಿರುತ್ತೆ, ಏನು ಕಾನೂನು ಗೊತ್ತಿರುತ್ತೆ, ಏನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಗ್ರಾಮ ಪಂಚಾಯಿತಿಯ ಒಂದು ಅಧಿಕಾರಿಗಳು, ಅಲ್ಲಿರುವಂತಹ ಒಂದು ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಏನೋ ಒಂದು ಗೋಲ್ಮಾಲ್ ಮಾಡಿರ್ತಾರೆ. ಆ ಒಂದು ಗೋಲ್ಮಾಲ್ಗಳನ್ನು ಮುಚ್ಚಾಕೋಕ್ಕೆ ಅವ್ರಿಗೆ ಒಂದಿಷ್ಟು ಹಣವನ್ನು ಕೊಟ್ಟು ಸುಮ್ಮನಿರ್ಸಿರ್ತಾರೆ ಪ್ರಶ್ನೆ ಮಾಡಿದವ್ರಿಗೆ. ಆದರೆ ದಿಟ್ಟವಾಗಿ ಯಾರು ಕೇಳ್ತಾರೋ, ನಾನು ನ್ಯಾಯಕ್ಕಾಗಿಯೇ ಹೋರಾಡ್ತಾ ಇದ್ದೀನಿ, ನನಗೆ ನ್ಯಾಯ ಬೇಕು ಅಂತ ಕೂತ್ಕೊಂಡವರು ಯಾವತ್ತೂ ಕೂಡ ಹಣಕ್ಕಾಗಿ ಆಸೆ ಪಡೋಲ್ಲ ಅಂಥದ ಒಂದು ಲೀಸ್ಟಿಗೆ ಈ ಒಂದು ರೈತ ಸೇರ್ತಾನೆ ಈಗ. ಯಾಕಂದರೆ ಎಷ್ಟು ದುಡ್ಡಾದರೂ ಸರಿ ನಾನು ಫೀಸನ್ನು ಕಟ್ಟಿ ತಗೊಳ್ತೀನಿ ಅಂತ ಏನು ನಿರ್ಧಾರ ಮಾಡಿದ್ನಲ್ಲ, ಅದಕ್ಕೆ ಮೆಚ್ಚಲೇಬೇಕು. ಇದು ಒಂದು ಘಟನೆ ಇದೆ, ನಿಜಕ್ಕೂ ಕೂಡ ಹಾಸನದಲ್ಲಿ ಆಗಿದೆ. ಇದಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.